ಪೋಸ್ಟ್ ಆಫೀಸ್ನ RD ರೆಕರಿಂಗ್ ಡೆಪಾಸಿಟ್ ಅಂತ ಏನು ಹೇಳ್ತೀವಿ, ಇದು ಎಲ್ಲ ವರ್ಗದ ಜನರಿಗೂ ಒಂದು ಸೇಫ್ ಅಂಡ್ ಸಿಸ್ಟಮೆಟಿಕ್ ಸೇವಿಂಗ್ಸ್. ನಿಮ್ಮ ಹತ್ರ ಕೇವಲ ₹100 ಇದ್ರೂ ಕೂಡ ಪರವಾಗಿಲ್ಲ, 5 ವರ್ಷದವರೆಗೂ ನೀವು ದುಡ್ಡನ್ನು ಸೇವ್ ಮಾಡಿಬಿಟ್ಟು ಒಂದು ದೊಡ್ಡ ಮೊತ್ತದ ಅಮೌಂಟ್ ಒಂದಿಗೆ ಹೊರಗಡೆ ಬರ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ವೆರಿ ಸಿಂಪಲ್. ನಿಮ್ಮ ಮನೆಗೆ ಹತ್ರ ಇರೋ ಯಾವ್ದಾದ್ರು ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಸಿಂಪಲ್ ಆಗಿರೋ ಫಾರ್ಮ್ನ ಫಿಲ್ ಮಾಡಿ ಒಂದು ಸೇವಿಂಗ್ಸ್ ಅಕೌಂಟ್ ಅನ್ನ ಓಪನ್ ಮಾಡಿ. ಅಷ್ಟು ಮಾತ್ರ ಅಲ್ಲ, ಅಂದ್ರೆ ಇಂಡಿಯಾ ಪೋಸ್ಟ್ ಆಫೀಸ್ ಅಂತ ಏನ್ ಹೇಳ್ತೀವಿ, IPPB ಆ್ಯಪ್ ಇದೆ ಗೊತ್ತಾ, ಇದ್ರ ಮೂಲಕ ಮೊಬೈಲ್ ಅಲ್ಲೇ ಅಂದ್ರೆ ಆನ್ಲೈನ್ ಫೆಸಿಲಿಟಿಯಲ್ಲಿ ನೀವು ಅಕೌಂಟ್ ಅನ್ನ ಓಪನ್ ಮಾಡಬಹುದು. ನೋ ಮೋರ್ ಕ್ಯೂಸ್. ಹಾಗೇನೆ ಬರೀ ₹100 ನಿಮ್ಮ ಶಕ್ತಿಗೆ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನ ನೀವು RD ಯಲ್ಲಿ ಸೇವ್ ಮಾಡ್ಕೊಳ್ಬಹುದು. ಸೊ 2026 ಪ್ರಕಾರ ಇದರ ಒಂದು ಇಂಟ್ರೆಸ್ಟ್ ರೇಟ್ 6.7% ಇಂದ 6.8% ವರೆಗೂ ಕೂಡ ಇದೆ. ಇದರ ಒಂದು 5 ವರ್ಷದ ಟೆನ್ಯೂರ್ ಪೀರಿಯಡ್ ಇರುತ್ತೆ. ಸೊ ಡಿಸಿಪ್ಲಿನ್ ಆಗಿ ಸೇವ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಬೆಸ್ಟ್ ಚಾಯ್ಸ್. ಹಾಗಿದ್ರೆ ಯಾರೆಲ್ಲ ಇನ್ವೆಸ್ಟ್ ಮಾಡಬಹುದು? ಪೋಸ್ಟ್ ಆಫೀಸ್ನ RDಗೆ ಸರ್ಕಾರ ಸಾವರಿನ್ ಗ್ಯಾರಂಟಿ ಕೊಟ್ಟಿದೆ. ಹಾಗೆ ನೀವು ಭಾರತೀಯ ಪ್ರಜೆ ಆಗಿದ್ದೀರಾ ಅಂತಂದ್ರೆ ನೀವು ಇದರಲ್ಲಿ ಸೇವಿಂಗ್ಸ್ ಅನ್ನ ಮಾಡ್ಕೊಳ್ಬಹುದು. ಎಷ್ಟೇ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಆಗಲಿ, ಕ್ರ್ಯಾಶ್ ಆಗಲಿ, ನಿಮ್ಮ ಹಣ ಸರ್ಕಾರದ ಹತ್ರ ಸೇಫ್ ಆಗಿರುತ್ತೆ. ಸೊ ನೋ ರಿಸ್ಕ್, ಒನ್ಲಿ ಫಿಕ್ಸ್ಡ್ ರಿಟರ್ನ್ಸ್.